ಅನಾಹುತಕ್ಕೆ ಪೊಲೀಸ್ನವರೇ ಹೊಣೆ ಆಗಬೇಕಾಗತ್ತೆ. ನಾನು ನ್ಯಾಯಬದ್ಧವಾಗಿ ಕೇಳ್ತಾ ಇದ್ದ ನನ್ನ ಹಕ್ಕು, ನಾನು ಮಾಡೋದು ನನ್ನ ಹಕ್ಕು. ಇವ್ರನ್ನ ನಮ್ಮನ್ನು ಹತ್ತಿಕ್ಲಿಕ್ಕೆ ಪೊಲೀಸ್ ಇಲಾಖೆಗೆ ಯಾವನು ಅಧಿಕಾರ ಕೊಟ್ಟಿದ್ದು? ಸರ್ಕಾರ ಅಧಿಕಾರ ಕೊಟ್ಟಿದೆಯಾ? ಯಾವನು ಅಧಿಕಾರ ಕೊಟ್ಟಿದ್ದಾನೆ ಪೊಲೀಸ್ ಅಧಿಕಾರಿಗಳಿಗೆ? ನಮ್ಮನ್ನು ಹತ್ತಿಕ್ಕೋ ಪ್ರಯತ್ನ ಮಾಡಬೇಡಿ ದಯವಿಟ್ಟು. ನಾನು ಮಾಡ್ತಾ ಇದ್ದೀನಿ ಶಾಂತಿ ರೀತಿಯ ಆಂದೋಲನ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಪೊಲೀಸ್ನವರು ನಮ್ಮವರೇ ಇದ್ದಾರೆ. ಇಡೀ ಕರ್ನಾಟಕದ ಯಾವುದಾದ್ರು ಇಲಾಖೆಯಲ್ಲಿ 100ಕ್ಕೆ 100ರಷ್ಟು ಕನ್ನಡಿಗರಿದ್ರೆ ಅದು ಪೊಲೀಸ್ ಇಲಾಖೆ. ಇವತ್ತು ಹೊರಗಡೆಯಿಂದ ಬಂದಿರುವಂತ ಹಿಂದಿ ರಾಜ್ಯಗಳಿಂದ ಬಂದಿರುವಂತ IAS IPS ಅಧಿಕಾರಿಗಳೇನಿದ್ದಾರೆ ನಮ್ಮ ಕಿರಿಯ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮನ್ನು ಹತ್ತಿಕ್ಕುವ ಪ್ರಯತ್ನ ಮಾಡ್ತಾರೆ. ನಾನು ರಾತ್ರಿ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಮಾತಾಡಿದ್ದೀನಿ, ಉಪಮುಖ್ಯಮಂತ್ರಿಗಳ ಜೊತೆಯಲ್ಲೂ ಮಾತಾಡಿದ್ದೀನಿ. ಇಲ್ಲ ನಿಮಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಬಿಟ್ಟು ನಮ್ಮನ್ನು ಇಲ್ಲಿ ಬಂಧಿಸೋದು, ಈ ನಮ್ಮ ವ್ಯವಸ್ಥೆ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ಮಾಡಿದ್ರೆ ಬೆಂಗಳೂರು ಸಿಟಿಯಲ್ಲಿ ಆಗುವ ಅನಾಹುತಕ್ಕೆ ಪೊಲೀಸ್ ಇಲಾಖೆ ಹೊಣೆ ಆಗುತ್ತೆ. ಬ್ಯಾರಿಕೇಡ್ ಒಳಗಡೆ ನಾನು ಹೋಗಲ್ಲ. ಬ್ಯಾರಿಕೇಡ್ ಕಿತ್ತೆಸಿತೀವಿ, ಕಿತ್ತೆಸ್ಬಿಟ್ಟು ಹೊಡ್ತೀವಿ. ನಮ್ಮನ್ನು ತಡಿಲಿ ನೋಡ್ತೀವಿ. 100 ಪ್ರಕರಣ ದಾಖಲಾಗ್ಲಿ ಬಿಡ್ರಿ. ಆ ಪ್ರಕರಣಕ್ಕೆಲ್ಲ ನಾವು ಎದುರಲ್ಲ ರೀ. 100 ಪ್ರಕರಣ ದಾಖಲಾಗ್ಲಿ, ನಾನು ಅದಕ್ಕೆಲ್ಲ ಹಂಚಿ ಕುತ್ಕೊಳ್ಳೋಣಲ್ಲ. ಕರ್ನಾಟಕದಲ್ಲಿ ಇದೀರಿ, ಕನ್ನಡ ನಾಮಫಲಕ ಹಾಕ್ಬೇಕು. ಹಾಕ್ಲಿಲ್ಲ ಅಂದ್ರೆ ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನೋದನ್ನ ನೇರವಾಗಿ ಹೇಳ್ತೀವಿ. ಸರ್ಕಾರ ಹತ್ತಿಕ್ಕುವ ಈ ಸರ್ಕಾರ ಬರ್ಲಿಕ್ಕೆ ನಾವು ಕಾರಣ ಇದ್ದೀವಿ. ಸರ್ಕಾರ ನಮ್ಮನ್ನು ಹತ್ತಿಕ್ಕಿರೆ ಲೋಕಸಭೆಯಲ್ಲಿ ಈ ಸರ್ಕಾರಕ್ಕೆ ಬುದ್ಧಿ ಕಲಿಸ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಮಾತಾಡಿಸುವಂತ ಪ್ರಯತ್ನ ಮಾಡಿದ್ದಾರೆ. ನಿಮ್ಮನ್ನ ಬಂಧಿಸಲಿಕ್ಕೆ ಆಗಿದೆ, ಎಲ್ಲ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದಾರೆ ಬಂಧಿಸಲಿಕ್ಕೆ ಅಂತ ಹೇಳಿ ಏನ್ ಹೇಳ್ತೀರಿ? ಯಾವುದೇ ಕಾರಣಕ್ಕೂ ನನ್ನ ಬಂಧಿಸಿರೆ ಬೆಂಗಳೂರು ನಗರದಲ್ಲಿ ಭಾರಿ ದೊಡ್ಡ ಗಲಾಟೆ ಆಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಪೊಲೀಸ್ನವರು. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಪೊಲೀಸ್ನವರು ಭಾರಿ ಶಾಂತಿ ರೀತಿಯಿಂದ ನಮ್ಮ ಹೋರಾಟಕ್ಕೆ ಅವಕಾಶ ಮಾಡಿಕೊಡಿ. ನಾವು ನ್ಯಾಯಬದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಕಾನೂನನ್ನ ಕೈಗೆತ್ಕೊಂಡು ಹೋರಾಟ ಮಾಡ್ತಾ ಇಲ್ಲ, ನ್ಯಾಯಬದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಇನ್ನು ಎಷ್ಟು ದಿನ ಈ ರೀತಿ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಇವರು ಮಾಡ್ತಾನೆ ಇರಬೇಕು ಅಂತ ನಾವು ಈಗ ಸರ್ಕಾರವೇ ಮಾಡಿರುವಂತ ಕಾನೂನನ್ನ ಎಲ್ಲರೂ ನಡೆಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಸರ್ಕಾರದ ಆದೇಶವನ್ನ ಇವರು ಪಾಲಿಸಬೇಕು. ಸರ್ಕಾರದ ಆದೇಶವನ್ನು ಪಾಲಿಸಬೇಕು. 60% ಶೇಕಡ 60 ಭಾಗ ಕನ್ನಡ ಬರೋವರೆಗೂ ನಾನು ನಿದ್ದೆ ಮಾಡಲ್ಲ, ಈ ಹೋರಾಟ ನಿಲ್ಸಲ್ಲ. ಸರ್ಕಾರ ಕೇಳ್ತಿದ್ದೀನಿ, ನೀವು ಪೊಲೀಸ್ ಎಲ್ಲ ಇಲಾಖೆನ ಮುಂದಿಟ್ಕೊಂಡು ನನ್ನ ತಡೆಯೋದಾಗ್ಲಿ, ನಮ್ಮ ಹೋರಾಟವನ್ನು ಹತ್ತಿಕ್ಕೋದಾದ್ರೆ ರಕ್ಷಣಾ ವೇದಿಕೆ ಲೋಕಸಭಾ ಚುನಾವಣೆಯಲ್ಲಿ ಬೇರೆ ಸ್ವರೂಪದ ತೀರ್ಮಾನವನ್ನ ತಗೋತೀವಿ. ಯಾವುದೇ ಕಾರಣಕ್ಕೂ ನೀವು ಜಗ್ಗಲ್ಲ, ಅರೆಸ್ಟ್ ಮಾಡಿದ್ರು ಕೂಡ ಹೋಗಲ್ಲ. ನಾನು ಕಾರ್ಯಕರ್ತರಿಗೆ ಕರೆ ಕೊಡ್ತೀನಿ, ನಮ್ಮನ್ನ ಅರೆಸ್ಟ್ ಮಾಡಿದ್ರೆ ನೀವು ನುಗ್ರಿ ಬೆಂಗಳೂರು ಸಿಟಿಗೆ, ಏನಾಗುತ್ತಾಗ್ಲಿ ನೋಡೋಣ. ರ್ಯಾಲಿ ಮಾಡೇ ಮಾಡ್ತೀರಾ ಸರ್? ಈಗ ಪ್ಲಾನ್ ಆಗಿದೆ. ಹೌದು, ಮಾಡೇ ಮಾಡ್ತೀವಿ. ನಾವು ಎಲ್ಲಿವರೆಗೂ ಹೋಗ್ಬೇಕು ಅಂತ ಅಂದ್ಕೊಂಡಿದೀವಿ ಅಲ್ಲಿವರೆಗೂ ಹೋಗ್ತೀವಿ. ಓಕೆ ಸರ್, ಓಕೆ. ಇದಿಷ್ಟು ಬೆಂಗಳೂರು.